ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 57ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಶುಭಾಶುಭಂ ಮತ್ತೆ ನ ಅಭಿನಂದತಿ ಈ ವಿಷಯದ ಬಗ್ಗೆ ನಾವು ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನ ದ್ವೇಷ್ಟಿ ಇದರ ಅರ್ಥ ಏನು, ಇಲ್ಲಿ ಯಾಕೆ ನ ದ್ವೇಷ್ಟಿ ಅಂತ ಹೇಳಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಇದರಿಂದ ಏನು ಅಂತಂದ್ರೆ ಅರ್ಥ, ಯಾವ ರೀತಿ ಅನುಕೂಲವಾದಂಥ ವಸ್ತುಗಳನ್ನು ಪಡ್ಕೊಳ್ಳೋದ್ರಲ್ಲಿ ಸಾಮಾನ್ಯ ಮನುಷ್ಯನಿಗೆ ಬಹಳ ಸಂತೋಷವಾಗುತ್ತೋ, ಅದೇ ರೀತಿ ಪ್ರತಿಕೂಲವಾದಂತಹ ವಸ್ತುಗಳು, ಅವನಿಗಿಷ್ಟ ಇಲ್ಲದೆ ಇರುವಂಥ ವಸ್ತುಗಳು, ಪ್ರತಿಕೂಲ ಅಂತಂದರೆ ಅದು ಸಿಕ್ಕದಾಗ್ಲೂ ಕೂಡ ಅವನು ಅದನ್ನು ದ್ವೇಷಿಸ್ತಾನೆ. ಈಗ ನನಗಿಷ್ಟ ಇಲ್ಲದೆ ಇರೋರು ಮನೆಗೆ ಬಂದರು ಅಂತ ಇಟ್ಕೊಳ್ಳಿ, ನಾವು ದ್ವೇಷ ಮಾಡ್ತೀವಿ, ನಮಗಿಷ್ಟನೇ ಆಗೋಲ್ಲ ಅವ್ರು ಇರೋದು, ಅದನ್ನು ದ್ವೇಷಿಸ್ತೀವಿ ತಾನೆ. ಅಂದರೆ ಅಂಥ ದ್ವೇಷ ಇಟ್ಕೊಂಡಿರೋರ ಮನಸ್ಸಲ್ಲಿ, ಅಂತಃಕರಣದಲ್ಲಿ ಕ್ಷೋಭೆ ಅನ್ನೋದು ಉಂಟಾಗತ್ತೆ. ಅಂದರೆ ಯಾರು ಆ ದ್ವೇಷವನ್ನು ಮಾಡ್ತಾರೋ ಆ ರೀತಿ ಇರುವಂಥವರು ಆ ವಸ್ತುವನ್ನು ದ್ವೇಷದಿಂದ ನಿಂದನೆ ಮಾಡೋದು ಕೂಡ ಉಂಟು. ಅಂದರೆ ಬೈತೀವಿ ಅಲ್ವಾ. ಆದರೆ ಸ್ಥಿರ ಬುದ್ಧಿ ಇರುವಂಥ ಯೋಗಿ ಏನು ಮಾಡ್ತಾನೆ, ಅತ್ಯಂತ ಅಂದರೆ ಸಾಮಾನ್ಯವಾಗಿ ಏನೋ ಸ್ವಲ್ಪ ಇಷ್ಟ ಇಲ್ಲ ಅಂತ ಅನ್ನೋದು ಬೇರೆ, ಬಿಲ್ಕುಲ್ ಇಷ್ಟನೇ ಇಲ್ಲ ಅನ್ನೋದು ಇರುತ್ತಲ್ಲ ಅದೇ ಬೇರೆ ಅಲ್ವಾ. ಅಂಥದ್ದಂತೂ ನಮ್ಮ ಪಕ್ಕ ಇದ್ರೆ ನಮಗೆ ಹಿಂಸೆ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ಸ್ಥಿರ ಬುದ್ಧಿ ಇರುವಂಥ ಯೋಗಿ ಅತ್ಯಂತ ಪ್ರತಿಕೂಲ ವಸ್ತುವಿನ ಜೊತೆ ಅವನಿಗೆ ಸಂಯೋಗ ಆದರೂ ಕೂಡ, ಅಂದರೆ ಅದರ ಜೊತೆ ಇರಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಅವನ ಅಂತಃಕರಣದಲ್ಲಿ ಸ್ವಲ್ಪ ಕಿಂಚಿನ್ ಮಾತ್ರ ಕೂಡ ದ್ವೇಷ ಭಾವ ಉಂಟಾಗೋದಿಲ್ಲ. ನೋಡಿ, ಇದು ತುಂಬ ಕಷ್ಟ. ನಾವು ದ್ವೇಷಿಸೋರ ಜೊತೆ ನಾವು ಇರಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಆದರೂ ಕೂಡ ಅಂಥ ಸ್ಥಿರ ಬುದ್ಧಿ ಇರೋವನಿಗೆ, ಯಾಕೆ ಅಂತಂದರೆ ಅವನಿಗೆ ಇದೆಲ್ಲ ಲೆಕ್ಕನೇ ಇಲ್ಲ, ಅವನ ಮನಸ್ಸು ಭಗವಂತನಲ್ಲಿದೆ ಅಲ್ವಾ, ಇದೆಲ್ಲ ಯಾವುದಕ್ಕೆ ಲೆಕ್ಕಕ್ಕೆ ಬರುತ್ತೆ. ಸೊ ಆ ವಸ್ತುವಿನ ಸಂಯೋಗದಿಂದ ಯಾವುದೇ ರೀತಿಯ ಸ್ವಲ್ಪ ಉದ್ವೇಗ ಅಥವಾ ವಿಕಾರ ಇದ್ಯಾವುದೂ ಆಗೋದಿಲ್ಲ. ಅವನ ಅಂತಃಕರಣ ಪ್ರತಿ ಒಂದು ವಸ್ತುವಿನ ಪ್ರಾಪ್ತಿಯಲ್ಲೂ ಕೂಡ ಅದು ಸಮವಾಗಿರುತ್ತೆ, ಶಾಂತವಾಗಿರುತ್ತೆ ಮತ್ತು ನಿರ್ವಿಕಾರವಾಗಿರುತ್ತೆ. ಇದನ್ನು ನಾವು 5ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ತಿಳ್ಕೊಂಡಿದ್ವಲ್ವಾ ಓದ್ ಭಾಗದಲ್ಲಿ. ಅದೇನು ಅಂತ ಒಂದ್ಸರಿ ಹೇಳ್ಬಿಡ್ತೀನಿ. ಯಾವ ಮನುಷ್ಯ ಪ್ರಿಯವಾದದ್ದನ್ನು ಪಡೆದ್ರು ಅವನು ಸಂತೋಷ ಪಡೋದಿಲ್ವೋ, ಅಥವಾ ಅವನಿಗೆ ಅಪ್ರಿಯವಾದಂಥ, ಅವನಿಗೆ ಇಷ್ಟ ಇಲ್ಲದೆ ಇರುವಂಥದ್ದು ಸಿಕ್ಕದಾಗ್ಲೂ ಕೂಡ ಅವನು ಉದ್ವಿಗ್ನನಾಗೋದಿಲ್ವೋ, ಅಂಥ ಸ್ಥಿರ ಬುದ್ಧಿ ಇರುವಂಥವನು, ಸಂಶಯರಹಿತನಾಗಿರುವಂಥ ಬ್ರಹ್ಮವೇತ್ತನಾದ ಮನುಷ್ಯ ಇದ್ದಾನಲ್ಲ, ಅವನು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಏಕೀಭಾವದಿಂದ ಸದಾ ಸ್ಥಿತನಾಗಿರ್ತಾನೆ. ಇಂಥದ್ದೆಲ್ಲ ಗುಣಗಳು ಬಂದಾಗ ನಾವು ಭಗವಂತನಲ್ಲೇ ಸ್ಥಿರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಭಗವಂತನಿಂದ ಆ ಕಡೆ ಈ ಕಡೆ ನಮ್ಮ ಮನಸ್ಸು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಮನಸ್ಸು ನೋಡಿ ಯಾವಾಗಲೂ ಐಹಿಕದಲ್ಲಿ ಮುಳುಗಿರುತ್ತೆ. ನಾವು ಭಗವಂತನ ಕಾರ್ಯಗಳನ್ನು ಮಾಡಬೇಕು ಅಂದರೂ ಅಲ್ಲಿರೋದಿಲ್ಲ ಒಂದು ಕಡೆ. ಅದು ಯಾಕೆ? ನಮ್ಮ ಹೃದಯ ಇನ್ನೂ ಪರಿಶುದ್ಧವಾಗಿಲ್ಲ. ಇದನ್ನೆಲ್ಲ ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಾವು ಬಂದಾಗ ಅದು ಒಂದೊಂದಾಗಿ ಹೋಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಕೂಡ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನನ್ನ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳ ಕಷ್ಟ ಅಳವಡಿಸ್ಕೊಳ್ಳೋದು. ಆದರೆ ಯಾವಾಗ ಪರಮಾತ್ಮನಲ್ಲಿ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೋ, ಸ್ವಲ್ಪ ಸ್ವಲ್ಪ ನಮ್ಗೆ ಇವಾಗ ಬರ್ತಾ ಇದೆ ಅಲ್ವಾ, ಅವನ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ನಮ್ಗೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಭಗವದ್ಗೀತೆಯನ್ನು ಕೇಳ್ತಾ ಕೇಳ್ತಾ ಜೊತೆಗೆ ಭಾಗವತರ ಅಂತಂದ್ರೆ ಏನು, ಭಗವಂತನ ಭಕ್ತರ ಬಗ್ಗೆನೂ ತಿಳ್ಕೊಳ್ತಾ ಹೋಗ್ಬೇಕು ನಾವು. ಆ ಭಕ್ತರ ಮತ್ತೆ ಭಗವಂತನ ಲೀಲೆಗಳನ್ನು ಕೇಳ್ತಾ ಇದ್ದಾಗ ಅವನಲ್ಲಿ ಇನ್ನೂ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮುಖ್ಯವಾಗಿ ನಾವು ಭಾಗವತವನ್ನು ಕೇಳಿದಾಗ ಅದರಲ್ಲಿ ಭಕ್ತರ ವಿಚಾರಗಳು ಬೇಕಾದಷ್ಟು ಬರುತ್ತೆ. ಭಗವಂತನ ಲೀಲೆಗಳಿಂದ ತುಂಬಿದೆ ಅದು. ಅದನ್ನು ಕೇಳಿದಾಗ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಇನ್ನೂ ಹತ್ತಿರವಾಗ್ತಾನೆ ಭಗವಂತ. ನಮಗಿನ್ನೂ ಆ ವಿಷಯಗಳು ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಇರೋದು ಧರ್ಮಗ್ರಂಥಗಳು. ಭಾಗವತ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಧರ್ಮಗ್ರಂಥಗಳು ಎಷ್ಟೊಂದಿದ್ದಾವೆ. ಅದನ್ನೆಲ್ಲ ಓದ್ತಾ ಇರಬೇಕಾದ್ರೆ ನಮಗೆ ಆಸಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಭಗವಂತನಲ್ಲಿ. ಅವಾಗ ಅವನ ಬಗ್ಗೆ ಇನ್ನೂ ತಿಳ್ಕೊಳ್ತೀವಿ ನಾವು. ಆಗ ಏನಾಗುತ್ತೆ, ನಾವು ಸ್ಥಿರ ಬುದ್ಧಿಯವರು ಆಗೋದಕ್ಕೆ ಸಾಧ್ಯ ಆಗುತ್ತೆ.
ಇಲ್ಲಿ ಈ ಕಾರಣದಿಂದ ಅವನು ಯಾವುದೇ ಪ್ರತಿಕೂಲ ವಸ್ತು ಆಗಿರ್ಬೋದು ಅಥವಾ ಯಾವುದೇ ಮನುಷ್ಯರನ್ನ ದ್ವೇಷದಿಂದ ನಿಂದನೆ ಮಾಡೋದಿಲ್ಲ. ಇಂತಹ ಮಹಾಪುರುಷರ ವಾಣಿಯ ಮೂಲಕ ಒಂದು ವೇಳೆ ಏನಾದರೂ ಲೋಕ ಸಂಗ್ರಹಕ್ಕೋಸ್ಕರ ಯಾವುದೇ ಜೀವಿ ಅಥವಾ ವಸ್ತು ಎಲ್ಲಾದರೂ ಕೆಟ್ಟದ್ದು ಅಂತ ಹೇಳಲ್ಪಟ್ರೆ ಅಥವಾ ಅವರ ನಿಂದನೆಯನ್ನ ಏನಾದರೂ ಮಾಡಿದ್ರೆ ಅದು ವಾಸ್ತವದಲ್ಲಿ ಆ ನಿಂದನೆ ಆಗಿರೋದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಯಾವುದರಲ್ಲೂ ಕೂಡ ದ್ವೇಷ ಭಾವನೆ ಇರೋದಿಲ್ಲ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ. ಈಗ ಎಷ್ಟೋ ಮಹಾತ್ಮರು ತಂಪಾಡಕ್ಕೆ ತಾವು ಇರ್ತಾರೆ, ಆದರೆ ಜಗತ್ತಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಾಗ ಬೇರೆ ಒಬ್ಬ ಮನುಷ್ಯನನ್ನೇ ಆಗಿರಬಹುದು, ಒಂದು ಪ್ರಾಣಿಯನ್ನೇ ಆಗಿರ್ಬೋದು ಅಥವಾ ಒಂದು ವಸ್ತುವನ್ನೇ ಆಗಿರ್ಬೋದು, ಅದನ್ನ ನಿಂದನೆ ಮಾಡುವಂಥ ಸಮಯನೂ ಬರುತ್ತೆ ಅವ್ರಿಗೆ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ಆ ಸಮಯದಲ್ಲಿ ಅವರು ಅದನ್ನು ಮಾಡಲೇಬೇಕಾಗಿರುತ್ತೆ. ಆದರೆ ಅವರು ಅಲ್ಲಿ ಆಸಕ್ತಿಯಿಂದನೋ ಅಥವಾ ಅದಕ್ಕೆ ನೋವು ಮಾಡಬೇಕು ಅಥವಾ ಅದನ್ನು ನಾನು ದ್ವೇಷ ಮಾಡ್ತಾ ಇದ್ದೀನಿ ಅನ್ನುವಂಥ ಕಾರಣದಿಂದನಾದರೂ ಅದನ್ನು ಹೇಳಿರೋದಿಲ್ಲ. ಅಲ್ಲಿ ಆ ಮನುಷ್ಯನ ಅಥವಾ ಆ ಜೀವಿಯ ಒಳಿತಿಗೋಸ್ಕರ ಅದನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರಲ್ಲಿ ಒಂದು ನಾವು ಹೇಗೆ ರಿಯಾಕ್ಟ್ ಮಾಡ್ತೀವೋ ಆ ರೀತಿ ರಿಯಾಕ್ಟ್ ಮಾಡಿರ್ತಾರೆ. ನೋಡೋದಕ್ಕೆ ನಮ್ಗೆ ಹಂಗೆ ಅನ್ಸುತ್ತೆ, ಇವ್ರನ್ನ ಸ್ಥಿರ ಬುದ್ಧಿ ಇರೋನು ಅಂತಾರೆ, ಇವರು ನಮ್ಮ ಥರನೇ ಬೈತಾ ಇದ್ದಾರಲ್ಲಪ್ಪ, ಇವರು ನಮ್ಮ ಥರನೇ ಮಾತಾಡ್ತಾ ಇದ್ದಾರೆ, ಇವ್ರಿಗೂ ರಾಗದ್ವೇಷಗಳಿದೆ ಅಂತ ನಾವು ಆ ರೀತಿ ಯೋಚನೆ ಮಾಡಬಾರ್ದು. ಯಾಕೆ ಅಂತಂದರೆ ಅವರು ಲೋಕಕ್ಕೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಆ ರೀತಿ ನಡ್ಕೊಳ್ತಾ ಇರ್ತಾರೆ ಹೊರತು ಅವರ ಒಳಗಡೆ ಭಾವ ಇದೆಯಲ್ಲ ಅದು ಆ ರೀತಿ ಇರೋದಿಲ್ಲ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ನದ್ವೇಷ್ಟಿ ಅಂತ ಹೇಳಿರೋದು. ಅಂದರೆ ನಮಗೂ ಒಬ್ಬ ಸ್ಥಿರ ಬುದ್ಧಿ ಇರೋನಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಇಲ್ಲಿ ನಾವು ಸ್ವಲ್ಪ ಗಮನಿಸಬೇಕು, ಆಯಿತಾ. ನಾವು ಯಾವ ರೀತಿ ತಗೊಳ್ತೀವಿ, ನಮಗೆ ಎಷ್ಟು ಆಸಕ್ತಿ ಇದೆ ನಮ್ಮ ಸಂಸಾರದಲ್ಲಿ ಮತ್ತು ಈ ಜಗತ್ತಿನ ಮೇಲೆ ಅಥವಾ ಈ ಜಗತ್ತಿನಲ್ಲಿರುವಂಥ ವಸ್ತುಗಳ ಮೇಲೆ, ಅದು ಕೆಲಸಕ್ಕೆ ಬರಲ್ಲ ವಸ್ತುಗಳು, ಅದರ ಮೇಲೆ ನಮ್ಮ ಅಟ್ಯಾಚ್ಮೆಂಟು ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀವಿ ವಸ್ತುಗಳ ಮೇಲೆ ಅಂತಂದರೆ, ಒಂದು ದಿವಸ ಯಾರಾದರೂ ಬಂದು ನಮ್ಮ ವಸ್ತುನ ಕೇಳಿಬಿಟ್ರೆ ನಾವು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಲ್ವಾ. ಅಯ್ಯೋ ಏನು ಮಾಡಿಬಿಡ್ತಾರೋ, ಆಮೇಲೆ ನನಗೆ ಕೊಡ್ತಾರೋ ಇಲ್ವೋ, ಏನೇನೋ ನಮ್ಮ ಯೋಚನೆಗಳು ಬಂದ್ಬಿಡತ್ತೆ. ಅಂದರೆ ಅಷ್ಟೊಂದು ನಾವು ಅದರಲ್ಲಿ ಆಸಕ್ತರಾಗಿದ್ದೀವಿ, ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಆಮೇಲೆ ಯಾರೋ ವ್ಯಕ್ತಿಗಳು ಯಾವುದೋ ಕಾರಣದಿಂದ ಅವರು ಹೇಗೋ ರಿಯಾಕ್ಟ್ ಮಾಡಿರ್ತಾರೆ, ಆದರೆ ಅದನ್ನು ಎಷ್ಟು ಸೀರಿಯಸ್ ಆಗಿ ತೊಗೊಳ್ತೀವಿ, ನಮ್ಮ ಮನಸ್ಸಲ್ಲಿ ಎಷ್ಟು ಅದನ್ನು ತೊಗೊಳ್ತೀವಿ ಅಂತಂದರೆ ನನ್ನ ಜೀವನನೇ ಮುಗಿದೋಯ್ತೇನೋ ಅನ್ನೋ ರೀತಿ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಲ್ವಾ. ಅದೆಲ್ಲ ಬಿಡಬೇಕು. ನೋಡಿ, ಈಗ ಭಗವದ್ಗೀತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಬೇಕು. ನಾವು ಮೊದಲು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಭಗವದ್ಗೀತೆನ ಹೇಳ್ಕೊಟ್ಟಾಗ ಅವ್ರ ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಲ್ಲವೂ ಅವ್ರಿಗೆ ಅರ್ಥ ಆಗುತ್ತೆ. ಮತ್ತು ಜೀವನದಲ್ಲಿ ಹೇಗೆ ನಾನು ನಡ್ಕೊಳ್ಬೇಕು, ಹೇಗಿರಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ಜೀವನದಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ, ಮಾನಸಿಕವಾಗಿ ಅವರು ಸ್ಟ್ರಾಂಗ್ ಆಗ್ತಾರೆ. ಈಗಿನ ಕಾಲದಲ್ಲಿ ಮಾನಸಿಕವಾಗಿ ತುಂಬ ವೀಕ್ ಆಗಿದ್ದಾರೆ, ಅದಕ್ಕೆ ಆತ್ಮಹತ್ಯೆಗಳು ಅದು ಇದು ಅಂತ ಜಾಸ್ತಿ ಆಗ್ತಾ ಇರೋದು. ಯಾಕೆ, ಮಾನಸಿಕವಾಗಿ ದುರ್ಬಲರಾಗಿದ್ದಾರೆ, ಬೇಡದೇ ಇರೋದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ ಈಗ. ಅದಕ್ಕೆ ಭಗವದ್ಗೀತೆ ಅದಕ್ಕೆ ತುಂಬ ಒಳ್ಳೆ ಸೊಲ್ಯೂಷನ್ ಅಂತಂದರೆ. ಆದರೆ ನಾವು ಭಗವದ್ಗೀತೆಯನ್ನು ಓದೋದಕ್ಕೆ ಮಕ್ಕಳಿಗೆ ಹೇಳ್ಕೊಡಲ್ಲ, ಕಲಿಸೋದಿಲ್ಲ. ಆಮೇಲೆ ಅದರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ನಮಗೆ ಗೊತ್ತಿದ್ರೆ ಅಲ್ವಾ ನಾವು ಅವ್ರಿಗೆ ಹೇಳ್ಕೊಡೋದು, ಅದರ ಇಂಪಾರ್ಟೆನ್ಸ್ ಏನು ಅಂತ ನಮಗೆ ಇನ್ನೂ ಗೊತ್ತಾಗಿಲ್ಲ. ಇಷ್ಟೆಲ್ಲ ನಾವು ಕೇಳಿದ್ರೂ ಅದ್ರ ಇಂಪಾರ್ಟೆನ್ಸ್ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಭಗವದ್ಗೀತೆಯನ್ನು ಬರೀ ನಾವು ಶ್ಲೋಕಗಳು ಓದೋದಲ್ಲ, ಅದರಲ್ಲಿರುವ ಅರ್ಥ ತಿಳ್ಕೋಬೇಕು. ಶ್ಲೋಕ ಇರೋದು ಯಾಕೆ, ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಅದರ ಅರ್ಥ ಗೊತ್ತಾದರೆ ಅಲ್ವಾ ನಮಗೆ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗೋದು. ಬರೀ ಶ್ಲೋಕ ಓದೋದ್ರಿಂದ ಪ್ರಯೋಜನ ಇದೆ ಇಲ್ಲ ಅಂತ ಹೇಳಿಲ್ಲ. ಅರ್ಥ ತಿಳ್ಕೊಳ್ಳಿಲ್ಲ ಅಂತಂದರೆ ಏನು ಪ್ರಯೋಜನ ಆಗುತ್ತೆ. ಈಗ ಭಗವದ್ಗೀತೆಯನ್ನು ಕೃಷ್ಣ ಯಾಕೆ ಹೇಳ್ದ ಅರ್ಜುನನಿಗೆ, ಅರ್ಥ ಮಾಡ್ಕೊಳ್ಳಿ ಅಂತ. ಅವನಿಗೆ ಸಂಸ್ಕೃತ ಅರ್ಥ ಆಗ್ತಿತ್ತು, ಅದಕ್ಕೆ ಅದನ್ನು ಸಂಸ್ಕೃತದಲ್ಲಿ ಹೇಳ್ದ, ಅವನು ಅರ್ಥ ಮಾಡ್ಕೊಂಡ. ಈಗ ನಮಗೆ ಸಂಸ್ಕೃತ ಅರ್ಥ ಆಗಲ್ಲ, ಅದರ ಒಳ ಅರ್ಥಗಳು ಏನು ಅಂತ ಅರ್ಥ ಆಗೋದಿಲ್ಲ, ಅದರ ಗೂಢ ಅರ್ಥಗಳು ಏನಿದೆಯೋ ಅದು ಗೊತ್ತಾಗೋದಿಲ್ಲ. ಈ ರೀತಿಯ ಗುರುಗಳಾಗಿ ಅದಕ್ಕೋಸ್ಕರನೇ ಒಳ್ಳೊಳ್ಳೆ ಗ್ರಂಥಗಳಿದೆಯಲ್ಲ, ಬೇರೆ ಬೇರೆಯವರು ಬರೆದಿರ್ತಾರೆ, ಗುರುಗಳ ಮುಖಾಂತರ ಅದನ್ನು ಕೇಳಿದಾಗ ಗುರುಗಳು ಬರೆದಿರುವಂಥ ಭಾವಾರ್ಥಗಳಿರುತ್ತೆ. ಇಂಥ ಒಂದು ತತ್ವ ವಿವೇಚನ ಟೀಕಾಕಾರ ಇರ್ತಾರೆ, ಅವರು ಅದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿರ್ತಾರೆ. ಅದನ್ನೆಲ್ಲ ಕೇಳ್ತಾ ಇದ್ದಾಗ ನಮಗೂ ಒಂದು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗುತ್ತೆ. ಮತ್ತು
ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ಅರ್ಥ ಆದರೆ ತಾನೇ ನಾವು ಅಳವಡಿಸ್ಕೊಳ್ಳೋದಕ್ಕಾಗೋದು. ಅರ್ಥ ಆಗಿಲ್ಲ ಅಂತಂದರೆ ಸುಮ್ಮನೆ ಬಾಯಿಪಾಠ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಏನೂ ಪ್ರಯೋಜನ ಆಗಲ್ಲ. ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಅಂದರೆ ನಮ್ಮ ಗಾಡಿ ಅಲ್ಲೇ ನಿಂತಿದ್ದ ಕಡೆನೇ ನಿಂತಿರುತ್ತೆ. ಮುಂದೆ ಹೋಗಬೇಕಲ್ವಾ? ಮುಂದೆ ಹೋಗಬೇಕು ಅಂತಂದರೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನದ ಗಾಡಿ ಮುಂದೆ ಹೋಗುತ್ತೆ. ಇಲ್ಲ ಅಂತಂದರೆ ಎಲ್ಲಿ ನಿಂತಿದೆಯೋ ಐಹಿಕದಲ್ಲಿ ಅಲ್ಲೇ ಇರುತ್ತೆ. ಎಷ್ಟೇ ಜನ್ಮಗಳು ಬಂದರೂ ಕೂಡ ಆ ಗಾಡಿ ಮುಂದಕ್ಕೆ ಹೋಗಲ್ಲ, ಅಲ್ಲೇ ನಿಂತಿರುತ್ತೆ. ಈಗ ನಾವು ಮುಂದಕ್ಕೆ ಹೋಗಬೇಕಾ ಅಲ್ಲೇ ನಿಂತಿರ್ಬೇಕಾ ಅಂತ ನಾವು ಡಿಸೈಡ್ ಮಾಡ್ಕೊಳ್ಳೋಣ. ಇದು ನಮಗೆ ಭಗವಂತ ಸ್ವಾತಂತ್ರ್ಯನ ಕೊಟ್ಟಿದ್ದಾನೆ. ನಾವು ಬೇಕು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ತೀವ, ಅಲ್ಲೇ ನಿಂತಿರೋದಕ್ಕೆ ಇಷ್ಟಪಡ್ತೀವ, ಅದು ನಮ್ಮ ಇಷ್ಟ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.